ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಈ ವಾರದೊಂದು ನೈಟ್ ಶೂಟ್ ಇತ್ತು, ಹಾಗಾಗಿ ನೈಟ್ ಶೂಟ್ ಬಂದೆ. ಆಫೀಸಿಗೆ ಬಂದ್ರೆ ಫುಲ್ ಕೆಲಸ ಜಾಸ್ತಿ ಪೆಂಡಿಂಗ್ ಇತ್ತು. ಸರ್ ಹೇಳ್ಬಿಟ್ಟು ಹೋಗಿ ಟೇಬಲ್ ಹತ್ರ ಕುತ್ಕೊಂಡು ಆ ಕಡೆ ಈ ಕಡೆ ನೋಡ್ತಾ ಇದ್ದೆ. ನಮ್ಮ ಬ್ರೋ ಕಾಣಿಸ್ತಿರ್ಲಿಲ್ಲ. ಆಮೇಲೆ ಲ್ಯಾಪ್ಟಾಪ್ ಅಪ್ ಮಾಡಿಕೊಂಡು ತುಂಬ ಆರ್ ಟಿ ಒ ಶಿಪ್ಮೆಂಟ್ಸು ಪೆಂಡಿಂಗ್ ಇತ್ತು, ಎಲ್ಲ ಕಂಪ್ಲೀಟ್ ಮಾಡಬೇಕಿತ್ತು ಇವತ್ತು. ಹಾಗಾಗಿ ಎಲ್ಲ ಕಂಪ್ಲೀಟ್ ಮಾಡೋಣ ಅಂತ ಸುಮ್ಮನೆ ತಿರುಗ್ಬಿಟ್ಟು ಟೈಮ್ ನೋಡಿದ್ರೆ ಆಗಲೇ 1:15 ಟೈಮ್ ಆಗಿಬಿಟ್ಟಿತ್ತು. ಟೈಮ್ ಹೋಗ್ತಾ ಇರೋದೇ ಗೊತ್ತಾಗ್ತಿಲ್ಲ ನೈಟ್ ನನಗೆ, ಆ ಥರ ಟೈಮ್ ಹೋಗ್ತಾ ಇದೆ. ಬೆಳಗ್ಗೆ ಆಗಿದ್ದು ಗೊತ್ತಾಗಲಿಲ್ಲ. ಆಗಲೇ ಬೆಳಗ್ಗೆ ಆಗಿದ ತಕ್ಷಣ ಒಂದು ಟೀ ಕುಡ್ಕೊಂಡು ಹಾಗೆ ನಮ್ಮ ಫಸ್ಟ್ ಹುಡುಗರನ್ನ ಮಾತಾಡ್ಸ್ಕೊಂಡು ಮನೆಗೆ ಹೋಗೋಣ ಅಂತ ಹೊರಟೆ. ಮನೆಗೆ ಹೋಗಿದ ತಕ್ಷಣ ಹೈದ್ರಾಬಾದಿಂದ ನಮ್ಮ ಅಕ್ಕ ಬಂದಿದ್ರು. ಇವಳು ಹೆಸರು ಮೋನಾ ಅಂತ. ಇವಳಿಗೆ ನನ್ನ ಕಡೆ ತುಂಬ ಇಷ್ಟ, ಯಾಕಂದ್ರೆ ಸಣ್ಣಮರಿಂದ ನನ್ನ ಜೊತೆ ತುಂಬ ಇದ್ಲು ಇವಳು. ಹಾಗಾಗಿ ನಾನು ಬಂದಿದ ತಕ್ಷಣ ಗೇಟು ನಮ್ಮ ಅಮ್ಮ ಓಪನ್ ಮಾಡೋಕ್ಕಿಂತ ಮುಂಚೆನೇ ಇವಳು ಹೊರಗಡೆ ಫಸ್ಟ್ ಬಂದ್ಬಿಟ್ಟು ನಮ್ಮ ಅಮ್ಮಂಗೆ ಬೊಗಳ್ತಾ ಇದ್ಲು, ತೆಗೆಯಮ್ಮ ಬಾಗ್ಲನ್ನ ಅಂತ. ಸರಿ ಅಂದ್ಬಿಟ್ಟು ಇವಳನ್ನ ಚೆನ್ನಾಗಿ ಮುದ್ದು ಮಾಡಿ ಒಂದು ಅರ್ಧ ಗಂಟೆ ಬಿಡ್ಲೇ ಇಲ್ಲ. ಇವಳು ಮುದ್ದು ಮಾಡ್ತಿದೆ ಅಂತ ನಮ್ಮ ಇನ್ನೊಬ್ಳು ಫುಲ್ಲು ಸಿಟ್ ಮಾಡ್ಕೊಂಡು ಮಂಕೊಬಿಟ್ಟಳು ನೋಡ್ರಿ. ಅಲ್ಲಿ ಮಾತಾಡ್ತಾ ಇಲ್ಲ, ಎದ್ದೇಳ್ತಾ ಇಲ್ಲ. ನಮ್ಮ ಬೇರೆ ಅಕ್ಕ ಬಂದಂತೆ ಬೆಳಗ್ಗೆ ಬಿರಿಯಾನಿ ಗೊಜ್ಜೆಲ್ಲ ಮಾಡಿರೋ ತಿಂದ್ಬಿಟ್ಟು ಇನ್ನು ನಮ್ಮ ಸಾಹೇಬ್ರಿಗೆಲ್ಲ ಒಂದು ಗುಡ್ ಮಾರ್ನಿಂಗ್ ಅಂತ ಹೇಳಿ ನೋಡಿ ಇವ್ರನ್ನ ಮಾತಾಡ್ಸಿದ್ದೀನಿ. ಇವ್ರಿಗೆ ಸ್ವಲ್ಪ ಬಿರಿಯಾನಿ ಹಾಕೋಣ ಅಂತ ಬಂದೆ. ಇವ್ರಿಗೆ ಬಿರಿಯಾನಿ ಹಾಕಂತ ಬಂದರೆ ಇನ್ನೊಬ್ರು ಸಿಟ್ ಮಾಡ್ಕೊಂಡು ಪಕ್ಕದಲ್ಲಿ ಕೂತವ್ರೆ, ನಮ್ಮ ಕಿಟ್ಟಿ. ಸರಿ ಫ್ರೆಂಡ್ಸ್, ಇವತ್ತೆಲ್ಲ ಮುಗೀತು, ನಾಳೆ ಸಿಗ್ತೀನಿ, ಬಾಯ್. ಬಾಯ್ ಅಂತ ಅಂದಿದ ತಕ್ಷಣ ಆಗಲೇ ಅಮೆಝಾನ್ದ ಫೋನ್ ಬಂತು, ನಿಮ್ಮ ಆರ್ಡ್ರ್ ಬಂದಿದೆ ಅಂತ. ಸರಿ ಅಂತ ರಿಸೀವ್ ಮಾಡ್ಕೊಳಂತ ಹೋದೆ. ಏನು ಆರ್ಡ್ರ್ ಮಾಡಿದ್ದೆ ಅಂತಂದರೆ ಜಿಮ್ ಪ್ಯಾಡ್ ಮಾಡಿದ್ದೆ. ಅಂದರೆ ಈಗ ನಾವು ಜಿಮ್ಮಲ್ಲಿ ಹೋದಾಗ ಈಗ ನಾವು ಸಪ್ರೇಟಾಗಿ ಒಬ್ಬರು ಕರ್ಕೆ ಮೊಬೈಲ್ ಕೊಟ್ಟು ಅಥವಾ ಸ್ಟ್ಯಾಂಡ್ ಇಟ್ಟು ವಿಡಿಯೋ ಮಾಡೋ ಬದಲು ಇದು ತುಂಬ ಯೂಸ್ಫುಲ್ ಆಗಿರುತ್ತೆ. ಇದ್ರ ಕಾಸ್ಟ್ ಬಂದು $750. ಎಲ್ಲ ಚಾರ್ಜಸ್ ಎಲ್ಲ ಸೇರಿ $764 ಆಯಿತು. ಈಗ ಇದು ಫುಲ್ ಓಪನ್ ಮಾಡ್ತಾಯಿದ್ದೀನಿ. ಇದು ಯಾವ ಥರ ಅಂದರೆ ನಮಗೆ ಕಬ್ಬಿಣದ ಥರ ಐಟಮ್ ಯಾವ್ದಿರ್ತದೆ, ಸ್ಟೀಲ್ ಥರ, ಅದಕ್ಕೆ ಬೇಕಾದ್ರೆ ಅಟ್ಯಾಚ್ ಮಾಡ್ಬೋದು. ಈಗ ಓಪನ್ ಮಾಡಿ ತೋರಿಸಿ ನೋಡಿ ನಿಮ್ಗದನ್ನ. ಅದು ಮಾತ್ರ ಒಂಥರ ವೆಯ್ಟ್ಲೆಸ್ ಇದೆ, ಅಷ್ಟೇನು ವೆಯ್ಟ್ ಇಲ್ಲ, ಚೆನ್ನಾಗಿದೆ, ತುಂಬ ಚೆನ್ನಾಗಿ ಆರಾಮಾಗಿ ಯೂಸ್ ಮಾಡ್ಬೋದು. ಅಲ್ಲಿ ನೋಡಿ ಆ ಕಡೆ ಒಂದು ಬಾಕ್ಸ್ ಟೈಪಲ್ಲಿ ಒಂದು ಕೊಟ್ಟಿದ್ದಾರೆ, ಅದನ್ನ ಮೊಬೈಲ್ಗೆ ಆರಾಮಾಗಿ ಅಂಟಿಸ್ಕೋಬೋದು. ಇದನ್ನು ಇನ್ನೊಂದು ರೌಂಡ್ ಕಲರ್ ಥರನೂ ಕೊಟ್ಟಿದ್ದಾರೆ, ಅದನ್ನು ಮೊಬೈಲ್ಗೆ ಹಿಂದೆ ಅಂಟಿಸ್ಕೊಂಡು ಅಟ್ಯಾಚ್ ಮಾಡ್ಕೊಂಡ್ರೆ ಮುಗೀತು ಅಷ್ಟೇ.但ನನಗಂತೂ ಇಷ್ಟ ಆಯಿತು. ನಾಳೆ ಇದ್ರ ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಜಿಮ್ಮಲ್ಲಿ ಒಂದು ಸಲ ಯಾವ ಥರ ಇದು ಆರಾಮಾಗಿ ತುಂಬ ರೊಟೇಟ್ ಸೂಪರ್ ಆಗುತ್ತೆ. 360 ಡಿಗ್ರಿ ರೊಟೇಷನ್ ಆಗುತ್ತೆ. ಆಮೇಲೆ ಸುಮ್ಮನೆ ಹಾಗೆ ಒಂದು ಸ್ಟ್ರೆಚ್ ಥರ ಮಾಡಿ ಹಾಕೋ ಶೋಲ್ಡ್ರ್ ಪೇನ್ ಅಂದ್ಬಿಟ್ಟು ಸ್ಟ್ರೆಚ್ ಮಾಡಿ ಮಲ್ಕೊಳ್ಳೋ ಅಂತ. ಓಕೆ ಫ್ರೆಂಡ್ಸ್, ಗುಡ್ ನೈಟ್, ಬಾಯ್.